ಹಲೋ ಎವ್ರಿವನ್, UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಕನಾಮಿಯಲ್ಲಿ ನಾವು ಇವತ್ತು ನೋಡಲಿಕ್ಕಿರೋ ವಿಷಯ ಮಾರ್ಕೆಟ್ ಇಕ್ವಿಲಿಬ್ರಿಯಮ್, ಇನ್ನೊಂದು ಕನ್ಸ್ಯೂಮರ್ಸ್. ಇದರ ಬಗ್ಗೆ ಕೆಳಗಡೆ ಶಾರ್ಟ್ ನೋಟ್ಸ್ ಕೊಟ್ಟಿದ್ದೇನೆ. ಈ ವಿಡಿಯೋ ನೋಡಿ ಆದಮೇಲೆ PDF ಅನ್ನು ಟೆಲಿಗ್ರಾಮ್ನಲ್ಲಿ ಹಾಕ್ತೇನೆ. ಈ ಶಾರ್ಟ್ ನೋಟ್ಸನ್ನು ನೀವು ಬರ್ಕೋಬೇಕು. ಬೇರೆ ಕಾನ್ಸೆಪ್ಟನ್ನು ಕರೆಕ್ಟಾಗಿ ಕೇಳ್ಕೊಳ್ಳಿ, ಇಲ್ಲಿ ಕೇಳ್ಕೊಂಡಾದ್ಮೇಲೆ ಅದನ್ನು ಬರ್ಕೊಳ್ಳಿ, ಓಕೆನಾ? ಮತ್ತು ದಿನಗಳು ಹತ್ತಿರ ಬರ್ತಾ ಇದೆ ಫಿಲ್ಮ್ಸಿಗೆ. ಯಾರಾದರೂ 26 ಫಿಲ್ಮ್ಸ್ ಬರೆಯೋರಿದ್ದರೆ ಸ್ವಲ್ಪ ಹೆಚ್ಚು ಆ್ಯಕ್ಟಿವ್ ಆಗುವಂಥ ಸಮಯ ಈಗ ಬಂದಿದೆ. ಮತ್ತು ಲೇಜಿನೆಸ್ ಅನ್ನೋದು ಸುಳಿಬಾರ್ದು ಹತ್ತಿರ. ಮಾರ್ಕೆಟ್ ಇಕ್ವಿಲಿಬ್ರಿಯಮ್ ನೋಡಿ, ಇಂಥ ಕಾನ್ಸೆಪ್ಟ್ಗಳು ಬೇಸಿಕ್. ಇದನ್ನು ಡೈರೆಕ್ಟಾಗಿ ಎಕ್ಸಾಮ್ನಲ್ಲಿ ಕೇಳೋದು ಕಡಿಮೆ, ಆದರೆ ಇದು ಬೇರೆ ಬೇರೆ ಲಾಜಿಕಲ್ ಎಲಿಮಿನೇಷನ್ಗೆ ಹೆಲ್ಪ್ ಆಗುತ್ತೆ. ಏನು ಇಕ್ವಿಲಿಬ್ರಿಯಮ್ ಅಂತಂದರೆ? ಇಕ್ವಿಲಿಬ್ರಿಯಮ್ ಅಂತಂದರೆ ಆಲ್ಮೋಸ್ಟ್ ನೀವು ಕೇಳಿರಬಹುದು ಬೇರೆ ಕಡೆನೂ, ಬ್ಯಾಲೆನ್ಸ್ ಅಂತ. ಬ್ಯಾಲೆನ್ಸ್ ಮಾಡೋದು. ಇಲ್ಲಿ ಎಕನಾಮಿಕ್ಸಲ್ಲಿ ಇಕ್ವಿಲಿಬ್ರಿಯಮ್ ಅಂತಂದರೆ ಏನಿರಬಹುದು? ಒಂದು ಕಡೆ ಬೇಡಿಕೆ, ಏನಾದರೂ ಒಂದು ವಸ್ತುವನ್ನು ಒಬ್ಬ ವ್ಯಕ್ತಿ ಪಡ್ಕೋಬೇಕು ಅಂತ ಬಯಸ್ತಾ ಇರ್ತಾನೆ. ಒಂದು ವಸ್ತು ಇದೆ ಅಲ್ವಾ, ಬೇಡಿಕೆ ಇರುತ್ತೆ. ಆ ಬೇಡಿಕೆಗೆ ತಕ್ಕ ಹಾಗೆ ಸಪ್ಲೈನೂ ಇದ್ದರೆ ಆವಾಗ ಅದು ಇಕ್ವಿಲಿಬ್ರಿಯಮ್. ಬಯಸಿದ ವಸ್ತುಗಳು ಬಯಸಿದ ಸಂದರ್ಭದಲ್ಲಿ ಬಯಸಿರುವಂಥ ಬೆಲೆಗೆ ದೊರಕಿದರೆ ಅದು ಇಕ್ವಿಲಿಬ್ರಿಯಮ್. ಬಯರ್ಸ್ ವಾಂಟ್ ಟು ಬೈ ಸರ್ಟೆನ್ ಕ್ವಾಂಟಿಟಿ, ಸೆಲ್ಲರ್ಸ್ ವಾಂಟ್ ಟು ಸೆಲ್ ಸರ್ಟೆನ್ ಕ್ವಾಂಟಿಟಿ ಅಲ್ವಾ. ಕೇವಲ ಬಯರ್ ದೃಷ್ಟಿಯಿಂದ ಮಾತ್ರ ಅಲ್ಲ, ಖರೀದಿ ಮಾಡುವವನ ದೃಷ್ಟಿಯಿಂದ ಮಾತ್ರ ಅಲ್ಲ, ಅದನ್ನು ಮಾರಾಟ ಮಾಡುವವನ ದೃಷ್ಟಿಯಿಂದಾನು. ಎರಡು ಭಾಗಗಳು, ಒಬ್ಬ ಸೆಲ್ಲರು, ಇನ್ನೊಬ್ಬ ಬಯ್ಯರ್. ಇವನಿಗೇನೋ ಬೇಕು, ಇವನಿಗೇನೋ ಕೊಡಬೇಕು ವಾಪಸ್ ಇವನಿಗೆ ಅಲ್ವಾ. ಇವನಿಗೆ ಸೆಲ್ ಮಾಡಬೇಕು, ಇವನಿಗೆ ಬೈ ಮಾಡಬೇಕು. ಇಬ್ಬರ ಬೇಡಿಕೆ ಮತ್ತು ಅವಶ್ಯಕತೆಗಳು ಹೊಂದಾಣಿಕೆ ಆದಾಗ, ವೆನ್ ಬೋತ್ ಮ್ಯಾಚ್ ಎಟ್ ದಿ ಸೇಮ್ ಪ್ರೈಸ್ ಸೇಮ್ ಕ್ವಾಂಟಿಟಿ, ಇಕ್ವಿಲಿಬ್ರಿಯಮ್ ಇಸ್ ಅಚೀವ್ಡ್. ಎರಡೂ ಬದಿಯ ಎರಡೂ ಕಡೆಗಿನ ಅವಶ್ಯಕತೆಗಳು ಹೊಂದಾಣಿಕೆ ಆದಾಗ ಸೇಮ್ ಪ್ರೈಸು ಸೇಮ್ ಕ್ವಾಂಟಿಟಿ. ಇವನಿಗೆ ಒಂದು ವಸ್ತು ಯಾವ ಹಣಕ್ಕೆ ಬೇಕಿತ್ತೋ ಆ ಹಣಕ್ಕೆ ಸಿಗ್ತಾ ಇದೆ, ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇದೆ. ಯಾರಿಗೆ? ಬೈಯರ್. ಸೆಲ್ ಮಾಡೋನಿಗೆ ಎಷ್ಟು ಹಣಕ್ಕೆ ಮಾರಾಟ ಮಾಡಬೇಕು ಅಂದ್ಕೊಟ್ಟಿದ್ನೋ ಅಷ್ಟು ಹಣಕ್ಕೆ ಮಾರಾಟನೂ ಆಗ್ತಾ ಇದೆ. ಎಷ್ಟನ್ನು ಮಾರಾಟ ಮಾಡಬೇಕು, 10 kg ಅಕ್ಕಿಯನ್ನು ಮಾರಾಟ ಮಾಡಬೇಕು ಅಂದ್ಕೊಂಡಿದ್ರೆ ಅಷ್ಟು ಮಾರಾಟ ಆಗ್ತಾ ಇದೆ. ಅವನು ಅಂದ್ಕೊಂಡಿರೋ ಪ್ರೈಸಲ್ಲೇ ಮಾರಾಟ ಆಗ್ತಾ ಇದೆ. ಅದು ಇಕ್ವಿಲಿಬ್ರಿಯಮ್. ಅಲ್ಲಿ ಶಾರ್ಟೇಜ್ ಆಗೋದಿಲ್ಲ, ಸರ್ಪ್ಲಸ್ಸು ಇರೋದಿಲ್ಲ. ಶಾರ್ಟೇಜ್ ಅಂತಂದರೆ ಕೊರತೆ ಆಗೋದು, ಸರ್ಪ್ಲಸ್ ಅಂತಂದರೆ ಜಾಸ್ತಿ ಉಳಿಯೋದು, ಅದು ಆಗೋದಿಲ್ಲ. ಮತ್ತು ದೆರ್ ಇಸ್ ನೋ ಪ್ರೆಷರ್ ಟು ಚೇಂಜ್ ಪ್ರೈಸ್. ಪ್ರೈಸನ್ನು ಬದಲಾಯಿಸಬೇಕಲ್ವಾ ಈಗ ಅನ್ನುವಂಥ ಪ್ರೆಷರ್ ಈ ಸೆಲ್ಲರಿಗೆ ಇರೋದಿಲ್ಲ. ಎಕ್ಸಾಂಪಲ್ ನೋಡಿ, ಒಂದು ವೇಳೆ ಈರುಳ್ಳಿ ಬೆಲೆ ತುಂಬ 120 ರೂಪಾಯಿ ಆಗಿಬಿಟ್ರೆ ಅಥವಾ 200 ರೂಪಾಯಿ ಆಗಿಬಿಟ್ರೆ KGಗೆ, ಜನರು ಅದನ್ನು ಖರೀದಿ ಮಾಡಲ್ಲ, ಕಡಿಮೆ ಮಾಡ್ತಾರೆ. ಆವಾಗ ಇರೋವಂಥ ಎಲ್ಲ ಈರುಳ್ಳಿನ ಸೆಲ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಅವನ ಹತ್ರ ಈರುಳ್ಳಿ ಏನೋ ಜಾಸ್ತಿ ಇದೆ, ಅದು ಪ್ರೈಸ್ ಜಾಸ್ತಿ ಇರೋದ್ರಿಂದ ಜನ ಖರೀದಿ ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಆವಾಗ ಅದು ಸರ್ಪ್ಲಸ್, ಹೆಚ್ಚು ಉಳಿದಿರೋದನ್ನು ಸೆಲ್ ಮಾಡಲಿಕ್ಕೆ ಅವನೇನು ಮಾಡ್ತಾನೆ? ಸೆಲ್ಲರು ಪ್ರೈಸನ್ನು ಕಡಿಮೆ ಮಾಡ್ತಾನೆ. ಇದು ಜಾಸ್ತಿ ಆದಾಗ ಸರ್ಪ್ಲಸ್ ಅಂತ ಕರಿತೇವೆ. ಅದೇ ಕಡಿಮೆ ಆಗಿಬಿಟ್ರೆ ಶಾರ್ಟೇಜ್ ಅಲ್ವಾ. ಇಫ್ ಆನಿಯನ್ ಪ್ರೈಸ್ ಬಿಕಮ್ಸ್ ಟೂ ಲೋ, 10 ರೂಪಾಯಿ, 1 kg 10 ರೂಪಾಯಿ ಆಯಿತು ಅಂತಂದರೆ ಪ್ರತಿಯೊಬ್ಬರು ಬಂದುಬಿಡ್ತಾರೆ ಖರೀದಿ ಮಾಡಲಿಕ್ಕೆ. ಆದರೆ ಸ್ಟಾಕ್ ಇರೋಲ್ಲ, ಶಾರ್ಟೇಜ್ ಆಗಿಬಿಡುತ್ತೆ. ಆವಾಗ ಸೆಲ್ ಮಾಡೋದು ಏನು ಮಾಡ್ತಾನೆ? ಪ್ರೈಸನ್ನು ಜಾಸ್ತಿ ಮಾಡ್ತಾನೆ. ಇದು ಸಿಂಪಲ್ ಅನಾಲಿಸಿಸು. ನೀವು ಮಾರುಕಟ್ಟೆಯಲ್ಲೂ ಇದನ್ನು ನೋಡ್ತೀರಿ. ದ ಪ್ರೈಸ್ ಕೀಪ್ಸ್ ಅಡ್ಜಸ್ಟಿಂಗ್ ಬೈ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂಟಿಲ್ ಇಟ್ ಸೆಟಲ್ಸ್ ಎಟ್ ಅ ಪ್ರೈಸ್. ಈ ಥರ ಪ್ರೈಸ್ ಜಾಸ್ತಿ ಆಗೋದು, ಕಡಿಮೆ ಆಗೋದು, ಒಂದು ಕಡೆ ಸರ್ಪ್ಲಸ್ ಆಗೋದು, ಇನ್ನೊಂದು ಕಡೆ ಶಾರ್ಟೇಜ್ ಆಗೋದು, ಇದು ನಡೀತಾನೆ ಇರುತ್ತೆ. ಎಲ್ಲಿ ತನಕ ಅಂತಂದರೆ, ಯಾವ ಒಂದು ಬೇಡಿಕೆ ಇದೆಯೋ ಅದಕ್ಕೆ ತಕ್ಕ ಹಾಗೆ ಪೂರೈಕೆ ಆಗೋ ತನಕ. ಬೇಡಿಕೆಗೆ ಸರಿಯಾಗಿ ಪೂರೈಕೆನೂ ಇದೆ ಅಂತಂದರೆ ಆವಾಗ ಅದು ಇಕ್ವಿಲಿಬ್ರಿಯಮ್. ಯಾವ ಹಣಕ್ಕೆ ಅವ್ರಿಗೆ ಖರೀದಿಸಬೇಕಾಗಿರುತ್ತೋ ಅದೇ ಹಣಕ್ಕೆ ಅವನು ಸೆಲ್ ಮಾಡ್ತಾನೆ. ಅವ್ರಿಗೆ ಎಷ್ಟು ಬೇಕಿರುತ್ತೋ ಅದನ್ನು ಸೆಲ್ ಮಾಡ್ತಾನೆ. ಇನ್ನೊಂದು ಸ್ಮಾರ್ಟ್ಫೋನ್ ಮಾರ್ಕೆಟಲ್ಲೂ ಇದನ್ನು ನೋಡ್ಬೋದು ಅಲ್ವಾ. ಹ್ಯೂಜ್ ಡಿಮ್ಯಾಂಡ್ ಫಾರ್ ಬಜೆಟ್ 5G ಫೋನ್ಸ್ ಅಂತಂದರೆ ಕಡಿಮೆ ಬೆಲೆಯ 5G ಫೋನ್ಸ್ಗಳಿಗೆ ಜಾಸ್ತಿ ಡಿಮ್ಯಾಂಡು. ಆವಾಗ ಕಂಪ್ನಿಗಳು ಸಪ್ಲೈನ ಜಾಸ್ತಿ ಮಾಡ್ತವೆ. ರೆಡ್ಮಿ, ರಿಯಲ್ಮಿ, ಸ್ಯಾಮ್ಸಂಗ್ ಎಲ್ಲ ನೋಡಿರ್ಬೋದು. ಜಾಸ್ತಿ ಸಪ್ಲೈ ಮಾಡಿದಾಗ ಅದಕ್ಕೆ ಪ್ರೈಸ್ ಏನಾಗುತ್ತೆ? ತುಂಬ ಮೊಬೈಲ್ಗಳಿದೆ, ಸ್ಯಾಮ್ಸಂಗೂ ಇದೆ, ರೆಡ್ಮಿ, ರಿಯಲ್ಮಿ, ಎಲ್ಲ ಮೊಬೈಲ್ಗಳು 5G ಮೊಬೈಲನ್ನು ಮಾರಾಟ ಮಾಡಲಿಕ್ಕೆ ಮುಂದೆ ಬರ್ತವೆ. ಕಾಂಪಿಟೇಷನ್ ಕೊಡಬೇಕಲ್ವಾ, ಆಗ ಪ್ರೈಸನ್ನು ಕಡಿಮೆ ಮಾಡುತ್ತೆ. ಪ್ರೈಸ್ ಸ್ಟಾರ್ಟೆಡ್ ಡ್ರಾಪಿಂಗ್ ಟು ಮ್ಯಾಚ್ ಡಿಮ್ಯಾಂಡನ್ನು ಮ್ಯಾಚ್ ಮಾಡಲಿಕ್ಕೆ ಪ್ರೈಸ್ ಡ್ರಾಪ್ ಆಗುತ್ತೆ. ಒಂದು ಹಂತಕ್ಕೆ ಬಂದ ಮೇಲೆ
ಆಲ್ಮೋಸ್ಟ್ ಸ್ಟೆಬಿಲೈಸ್ ಆಗುತ್ತೆ. 12,000 18,000 ರೇಂಜಿಗೆ ಅದು ಸ್ಟೆಬಿಲೈಸ್ ಆಗುತ್ತೆ. ಅಂದರೆ ಈ ಒಂದು ರೇಂಜಲ್ಲಿದ್ದರೆ ನಾವು ಬೈ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಅಂತ ಕಸ್ಟಮರ್ ಹೇಳ್ತಾರೆ. ಈ ಕಡೆ ಕಂಪ್ನಿಗಳಿಗೂ ಪ್ರಾಫಿಟ್ ಆಗ್ತಾ ಇರುತ್ತೆ, ಬಯರ್ಸ್ಗಳಿಗೂ ಬೇಕಾದ ಬೆಲೆಯಲ್ಲಿ ಮೊಬೈಲ್ ಫೋನ್ಗಳು ಸಿಕ್ಕುತ್ತೆ. ಸೊ ದ ಮಾರ್ಕೆಟ್ ರೀಚ್ಡ್ ಇಕ್ವಿಲಿಬ್ರಿಯಂ ಪ್ರೈಸ್ ಅಟ್ ಇಕ್ವಿಲಿಬ್ರಿಯಂ ಕ್ವಾಂಟಿಟಿ ನ್ಯಾಚುರಲಿ ವಿತೌಟ್ ಗವರ್ಮೆಂಟ್ ಇಂಟರ್ಫರೆನ್ಸ್. ನೋಡಿ, ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇಲ್ಲ. ಇಕ್ವಿಲಿಬ್ರಿಯಂ ಪ್ರೈಸು ಇಕ್ವಿಲಿಬ್ರಿಯಂ ಕ್ವಾಂಟಿಟಿ ನ್ಯಾಚುರಲ್ ಆಗಿ ರೀಚ್ ಆಗ್ತಾ ಇದೆ. ಯಾಕೆ ಎಕಾನಮಿಲಿ ಇಕ್ವಿಲಿಬ್ರಿಯಂ ಅನ್ನೋದು ಇಂಪಾರ್ಟೆಂಟ್ ಅಂತಂದರೆ, ಈ ಪ್ರೈಸ್ ಇಸ್ ಅಬೋವ್ ಇಕ್ವಿಲಿಬ್ರಿಯಂ. ಒಂದು ವೇಳೆ ಪ್ರೈಸ್ ಜಾಸ್ತಿ ಆಗಿಬಿಡ್ತು ಅಂದರೆ ಏನಾಗುತ್ತೆ? ಸರ್ಪ್ಲಸ್ ಆಗಿಬಿಡುತ್ತೆ ಅಲ್ವಾ? ಎಲ್ಲ ಖರೀದಿ ಮಾಡೋದಿಲ್ಲ, ಸಪ್ಲೈನೇ ಜಾಸ್ತಿ ಆಗುತ್ತೆ ಹೊರತು ಡಿಮ್ಯಾಂಡ್ ಕಡಿಮೆ ಆಗಿಬಿಡುತ್ತೆ. ಆವಾಗ ಸೆಲ್ಲರ್ಗಳು ಪ್ರೈಸನ್ನು ರೆಡ್ಯೂಸ್ ಮಾಡಬೇಕಾಗುತ್ತೆ, ಮತ್ತು ಪ್ರೈಸು ಕಡಿಮೆ ಆಗ್ತಾ ಆಗ್ತಾ ಇಕ್ವಿಲಿಬ್ರಿಯಂ ಕಡೆ ಬರುತ್ತೆ. ಒಂದು ವೇಳೆ ಪ್ರೈಸು ತುಂಬ ಕಡಿಮೆ ಇದ್ದರೂ ಏನಾಗ್ಬಿಡುತ್ತೆ? ಶಾರ್ಟೇಜು, ಎಲ್ಲರೂ ಖರೀದಿ ಮಾಡ್ತಾರೆ, ಬಯರ್ಸ್ಗಳಲ್ಲೇ ಕಾಂಪಿಟೇಷನ್ನು, ಬಿಡ್ ಮಾಡೋದೆಲ್ಲ ಶುರುವಾಗುತ್ತೆ, ಮತ್ತು ಪ್ರೈಸ್ ರೈಸಸ್ ಟು ಇಕ್ವಿಲಿಬ್ರಿಯಂ. ಅದರಿಂದಾಗಿ ಮತ್ತೆ ಸೆಲ್ಲರ್ಗಳು ಪ್ರೈಸನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಅರ್ಥ ಏನು? ಇಕ್ವಿಲಿಬ್ರಿಯಂ ಅಂದರೆ ನೋ ಫೋರ್ಸ್ ಟು ಚೇಂಜ್ ಪ್ರೈಸ್. ಆ ಒಂದು ಹಂತದಲ್ಲಿ ಮತ್ತೆ ಪ್ರೈಸನ್ನು ಚೇಂಜ್ ಮಾಡಬೇಕಾದ ಅವಶ್ಯಕತೆಯೇ ಬರೋದಿಲ್ಲ. ಬಿಕಾಸ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಆರ್ ಫುಲ್ಲಿ ಸ್ಯಾಟಿಸ್ಫೈಡ್ ಎಟ್ ದಟ್ ಪಾಯಿಂಟ್. ಈ ಕಡೆ ಇರೋರು ಈ ಕಡೆ ಇರೋರು ಎಸ್ ಅಂತ ಓಕೆ ಅಂತ ಹೇಳ್ತಾ ಇದ್ದಾರೆ, ನಮಗೂ ಇದು ಓಕೆ ನಿಮಗೂ ಇದು ಓಕೆ, ಈ ಒಂದು ಪ್ರೈಸ್ ಅಂತ ಹೇಳಿದ್ರೆ ಸ್ಯಾಟಿಸ್ಫೈ ಆದರೆ ಅದು ಇಕ್ವಿಲಿಬ್ರಿಯಂ. ಕೆಲವೊಂದು ಕ್ವಶನ್ ಆನ್ಸರ್ ನೋಡಿದ್ರೆ ನಿಮಗೆ ಕ್ಲಾರಿಟಿ ಸಿಗಬಹುದು. ಕ್ಯಾನ್ ಇಕ್ವಿಲಿಬ್ರಿಯಂ ಪ್ರೈಸ್ ಬಿ ಡಿಸೈಡೆಡ್ ಬೈ ದಿ ಗೌರ್ಮೆಂಟ್? ಈ ಪ್ರೈಸನ್ನು ಗೌರ್ಮೆಂಟ್ ಡಿಸೈಡ್ ಮಾಡುತ್ತಾ? ನಾರ್ಮಲ್ ಆಗಿ ನೋ, ಡಿಸೈಡ್ ಮಾಡಲ್ಲ. ಡಿಸೈಡ್ ಮಾಡೋದು ಯಾವುದು? ಡಿಸೈಡೆಡ್ ಬೈ ಮಾರ್ಕೆಟ್ ಫೋರ್ಸಸ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಡಿಮ್ಯಾಂಡು ಸಪ್ಲೈ ಯಾವ ಥರ ಇದೆ ಅನ್ನೋದ್ರ ಆಧಾರದ ಮೇಲೆ ಇಕ್ವಿಲಿಬ್ರಿಯಂ ಪ್ರೈಸ್ ಡಿಸೈಡ್ ಆಗುತ್ತೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಗೌರ್ಮೆಂಟ್ ಕ್ಯಾನ್ ಇಂಟರ್ಫಿಯರ್. ಸರ್ಕಾರ ಕೆಲವೊಂದು ಸಾರಿ ಮಧ್ಯಸ್ಥಿಕೆ ವಹಿಸುತ್ತೆ. ಫಾರ್ಮರ್ಗಳಿಗೆ MSP ಕೊಡೋದನ್ನು ನೋಡಿರ್ಬೋದು, ಮಿನಿಮಮ್ ಸಪೋರ್ಟ್ ಪ್ರೈಸ್. ಮೆಡಿಸಿನ್ಗಳಿಗೆ ಕ್ಯಾಪ್ ಹಾಕೋದು. ಕ್ಯಾಪ್ ಅಂತಂದರೆ ಆ ಬಾಟ್ಲಿಗೆ ಕ್ಯಾಪ್ ಹಾಕೋದಲ್ಲ, ಮೆಡಿಸಿನ್ನಿಗೆ ಜಾಸ್ತಿ ಬೆಲೆ ಇಂತಿಷ್ಟೇ ಅಂತ ಇಡೋದು, ಪ್ರೈಸ್ ಕ್ಯಾಪ್ ಆನ್ ಮೆಡಿಸಿನ್ನು. ಇಂಥ ಕೆಲವು ಸಂದರ್ಭಗಳಲ್ಲಿ ಸರ್ಕಾರ ಇಂಟರ್ಫಿಯರ್ ಆಗೋದನ್ನು ನಾವು ನೋಡಬಹುದು. ಇನ್ನು ಇಕ್ವಿಲಿಬ್ರಿಯಮ್ಸ್ ರಿಮೇನ್ ಸೇಮ್ ಆಲ್ವೇಸ್. ಯಾವಾಗಲೂ ಒಂದೇ ಥರ ಇದು ಬಿಡುತ್ತಾ? ಡಸ್ ಇಕ್ವಿಲಿಬ್ರಿಯಂ ರಿಮೇನ್ ಸೇಮ್ ಆಲ್ವೇಸ್? ನೋ. ಇಫ್ ಡಿಮ್ಯಾಂಡ್ ಆರ್ ಸಪ್ಲೈ ಚೇಂಜಸ್, ಇಕ್ವಿಲಿಬ್ರಿಯಂ ಶಿಫ್ಟ್. ಇದು ಸಹ ಹಾಗೆ ಮೇನ್ ಕಾನ್ಸೆಪ್ಟ್ ಇದೆ. ಡಿಮ್ಯಾಂಡು ಸಪ್ಲೈ ಮೇಲೆ ಡಿಪೆಂಡ್ ಆಗಿರೋದು, ಅದರಲ್ಲಿ ಚೇಂಜ್ ಆದರೆ ಇಕ್ವಿಲಿಬ್ರಿಯಂ ಚೇಂಜ್ ಆಗ್ತಾ ಹೋಗುತ್ತೆ. ಸಡನ್ ಡಿಮ್ಯಾಂಡ್ ಫಾರ್ ಏರ್ ಕಂಡೀಷನರ್ಸ್ ಇನ್ ಸಮ್ಮರ್ ಶಿಫ್ಟ್ ಇಕ್ವಿಲಿಬ್ರಿಯಂ ಟು ಹೈಯರ್ ಪ್ರೈಸ್ ಆ್ಯಂಡ್ ಹೈಯರ್ ಕ್ವಾಂಟಿಟಿ. ತುಂಬ ಸೆಕೆ ಆಗ್ತಾ ಇದೆ, ಸೂರ್ಯನ ಶಾಖ ಜಾಸ್ತಿ ಆಗಿಬಿಟ್ಟಿದೆ, ಆವಾಗ ಜನ AC ಖರೀದಿ ಮಾಡೋದನ್ನು ಜಾಸ್ತಿ ಮಾಡಬಹುದು. ಇಷ್ಟು ದಿನ ಇಕ್ವಿಲಿಬ್ರಿಯಂ ಪ್ರೈಸ್ ಒಂದಿತ್ತು, ಆದರೆ ಈಗ ಹಾಗಾಗೋದಿಲ್ಲ. ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಇಕ್ವಿಲಿಬ್ರಿಯಂ ಪ್ರೈಸು ಜಾಸ್ತಿ ಆಗಿಬಿಡುತ್ತೆ, ಹೈಯರ್ ಪ್ರೈಸ್ ಇರುತ್ತೆ, ಹೈಯರ್ ಕ್ವಾಂಟಿಟಿ. ಇಫ್ ಅ ಸೆಲ್ಲರ್ ಚಾರ್ಜಸ್ ಮೋರ್ ದೆನ್ ಇಕ್ವಿಲಿಬ್ರಿಯಂ ಪ್ರೈಸ್, ವಿಲ್ ಪೀಪಲ್ ಸ್ಟಿಲ್ ಬೈ? ಇಕ್ವಿಲಿಬ್ರಿಯಂ ಪ್ರೈಸ್ಗಿಂತ ಜಾಸ್ತಿ ಬೆಲೆಯಲ್ಲಿ ಒಂದು ವಸ್ತುವನ್ನು ಮಾರಾಟ ಮಾಡ್ತಿದ್ದಾನೆ ಅಂತಂದರೆ ಆವಾಗಲೂ ಜನರು ಬಂದು ಖರೀದಿ ಮಾಡ್ತಾರೆ ಅದನ್ನು? ವೆರಿ ಫ್ಯೂ, ಕಡಿಮೆ ಜನ ಬರಬಹುದು. ಯಾಕಂದರೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಪ್ರೈಸ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಇವೆಂಚುವಲಿ ಪ್ರೈಸ್ ಏನಾಗುತ್ತೆ? ಕಡಿಮೆ ಆಗಲೇಬೇಕು ಮುಂದೆ. ಇನ್ನು ವೈ ಡು ಸೆಲ್ಲರ್ಸ್ ನಾಟ್ ಕೀಪ್ ರೈಸಿಂಗ್ ಪ್ರೈಸ್ ಫಾರ್ ಎವರ್? ಪ್ರೈಸ್ಗಳನ್ನು ಜಾಸ್ತಿ ಮಾಡ್ತಾನೆ ಯಾಕಿರೋದಿಲ್ಲ ಅವರು? ಗೊತ್ತಿದೆ ನಿಮಗೆ, ಪ್ರೈಸ್ ಜಾಸ್ತಿ ಆಗ್ತಿದ್ರೆ ಏನಾಗುತ್ತೆ? ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ತಲೆಯಲ್ಲಿ ಕೂತ್ ಬಿಡಬೇಕಿದು ಪ್ರೈಸು ಡಿಮ್ಯಾಂಡು. ಆದರೆ ಅದಕ್ಕೆ ಎಕ್ಸೆಪ್ಷನ್ಸ್ ಯಾವುದು ಅಂತ ಸಹ ನೆನಪಿರಬೇಕು. ಯಾವ್ಯಾವ ಗೂಡ್ಸ್ಗಳು ಎಕ್ಸೆಪ್ಷನ್ ಅಂತ. ಗೂಡ್ಸ್ ದಟ್ ಡಿವಿಯೇಟ್ ಫ್ರಮ್ ಡಿಮ್ಯಾಂಡ್ ಲಾ ಆಫ್ ಡಿಮ್ಯಾಂಡು, ಲಾ ಆಫ್ ಸಪ್ಲೈ, ಈ ಥರ ಏನಾದರೂ ಇದ್ದರೆ ನೆನಪು ಮಾಡ್ಕೊಳ್ಳಿ. ನಾವು ಮೊದಲು ನೋಡಿದ್ವಾ? ನೆನಪು ಮಾಡ್ಕೊಳ್ಳಿ ಇದನ್ನು. ಯಾಕೆ ಸೆಲ್ಲರ್ ಪ್ರೈಸನ್ನು ಜಾಸ್ತಿ ಮಾಡ್ತಾನೆ ಇರೋದಿಲ್ಲ? ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಬಿಸ್ನೆಸ್ ಲೋ ಆಗುತ್ತೆ, ಆಮೇಲೆ ಮತ್ತೆ ಪ್ರೈಸು ವಾಪಸ್ ಇಕ್ವಿಲಿಬ್ರಿಯಂ ಬರಬೇಕು. ವಾಟ್ ಇಫ್ ಡಿಮ್ಯಾಂಡ್ ಇನ್ಕ್ರೀಸಸ್ ಬಟ್ ಸಪ್ಲೈ ಸ್ಟೇಸ್ ದ ಸೇಮ್? ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ, ಅದರಲ್ಲಿಗೆ ಸಪ್ಲೈ ಬರೋದು ಅಷ್ಟೇ ಇದೆ. ಆವಾಗ ಡಿಮ್ಯಾಂಡ್ ಕರ್ವ್ ಅನ್ನೋದು ರೈಟಿಗೆ ಶಿಫ್ಟ್ ಆಗುತ್ತೆ. ಈ ಕರ್ವ್ಗಳ ಬಗ್ಗೆ ಒಂದು ಲೈವ್ ಕ್ಲಾಸ್ನಲ್ಲಿ ನಾನು ಡಿಸ್ಕಸ್ ಮಾಡ್ತೇನೆ. ಎಕ್ಸಾಮ್ನಲ್ಲಿ ಕರ್ವ್ಗಳ ಬಗ್ಗೆ ಇಲ್ಲಿ ತನಕ ಕೇಳಿಲ್ಲ, ಹಾಗಾಗಿ ನಿಮಗೆ ಸುಮ್ಮನೆ ಕನ್ಫ್ಯೂಷನ್ ಮಾಡೋಕ್ಕಿಂತ ನಾನು ಅದನ್ನು ಸ್ವಲ್ಪ ಸೈಡಿಗೆ ಇಟ್ಟಿದ್ದೇನೆ. ಆ ಕರ್ವ್ಗಳ ಬಗ್ಗೆ UPSCಲಿ ಕೇಳಿಲ್ಲ, ಹಾಗಾಗಿ ಒಂದು ಲೈವ್ ಕ್ಲಾಸ್ ಮಾಡಿ ಅದರಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾದ ಅವಶ್ಯಕತೆ ಇರುತ್ತೆ. ಹೀಗೆ ಹೇಳಿಬಿಟ್ರೆ ಕೆಲವರಿಗೆ ಅರ್ಥ ಆಗದೆ ಇರ್ಬೋದು. ನೋಡೋಣ, ಮುಖ್ಯವಾದ ಕಾನ್ಸೆಪ್ಟ್ಗಳನ್ನು ಮುಗಿಸ್ಕೊಳ್ಳೋಣ ಮೊದಲು. ಸೊ ಡಿಮ್ಯಾಂಡ್ ಕರ್ವ್ ರೈಟಿಗೆ ಶಿಫ್ಟ್ ಆಗುತ್ತೆ ಅಂತಂದರೆ ಹೆಚ್ಚಾಗುತ್ತೆ ಅಂತ. ನ್ಯೂ ಇಕ್ವಿಲಿಬ್ರಿಯಂ ಫಾರ್ಮ್ಸ್ ಎಟ್ ಹೈಯರ್ ಪ್ರೈಸ್. ಹೊಸ ಪ್ರೈಸಿಗೆ ಇಕ್ವಿಲಿಬ್ರಿಯಂ ಶಿಫ್ಟ್ ಆಗುತ್ತೆ. ಇದು ಗೊತ್ತಾಯ್ತಾ?
ಇಕ್ವಿಲಿಬ್ರಿಯಮ್ ಅಂತಂದ್ರೆ ಏನು? ಯಾವ ಬೆಲೆಗೆ ಯಾವ ಕ್ವಾಂಟಿಟಿ ಬೇಡಿಕೆ ಇತ್ತೋ ಅದೇ ಬೆಲೆಯಲ್ಲಿ ಅದೇ ಕ್ವಾಂಟಿಟಿ ಪೂರೈಕೆ ಆಗೋದು. ಬೈಯರು ಸೆಲ್ಲರು ಇಬ್ಬರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಇದು ಮೇನ್ ಕಾನ್ಸೆಪ್ಟ್. ಇದರಲ್ಲಿ ಶಾರ್ಟ್ ನೋಟ್ಸ್ ಕೆಳಗಡೆ ಇದೆ, ಆಮೇಲೆ ಬರ್ಕೊಳ್ಳಿ. ಇನ್ನೊಂದು ಕನ್ಸ್ಯೂಮರ್. ಕನ್ಸ್ಯೂಮರ್ ಅಂತಂದ್ರೆ ಯಾರು? ಉಪಭೋಗಿ ಅಥವಾ ಗ್ರಾಹಕ, ಬಳಕೆದಾರ, ಹೀಗೆ ಬೇರೆ ಬೇರೆ ಹೆಸರಿದೆ ಅಲ್ವಾ. ಕನ್ಸ್ಯೂಮರ್ ಇಸ್ ಎನಿ ಪರ್ಸನ್ ಆರ್ ಇನ್ಸ್ಟಿಟ್ಯೂಷನ್ ದಟ್ ಯೂಸಸ್ ಗುಡ್ಸ್ ಆರ್ ಸರ್ವಿಸಸ್ ಟು ಸ್ಯಾಟಿಸ್ಫೈ ವಾಂಟ್ಸ್. ತಮ್ಮ ಅವಶ್ಯಕತೆಗಳಿರಬಹುದು, ಆಸೆಗಳಿರಬಹುದು, ಅದನ್ನು ಪೂರೈಸ್ಕೊಳ್ಳಿಕ್ಕೆ, ಸ್ಯಾಟಿಸ್ಫೈ ಮಾಡಿಕೊಳ್ಳಿಕ್ಕೆ ಗೂಡ್ಸ್ ಮತ್ತು ಸರ್ವಿಸ್ಗಳನ್ನು ಬಳಸ್ಕೊಳ್ತಾರೆ. ಒಂದು ವ್ಯಕ್ತಿ ಆಗಿರಬಹುದು, ಫ್ಯಾಮಿಲಿ ಆಗಿರಬಹುದು, ಕಂಪನಿ, ಸ್ಕೂಲ್, ಹಾಸ್ಪಿಟಲ್ ಅಥವಾ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಯಾವುದೇ ಆಗಿರಬಹುದು. ಇದು ಈ ಐಡಿಯಾ ಏನಂತಂದರೆ ಕನ್ಸ್ಯೂಮರ್ ಸ್ಪೆಂಡ್ಸ್ ಮನಿ. ಇಲ್ಲಿ ಬರೋದು ಮನಿ ಟು ಮ್ಯಾಕ್ಸಿಮೈಸ್ ಸ್ಯಾಟಿಸ್ಫ್ಯಾಕ್ಷನ್ ಫ್ರಾಮ್ ಲಿಮಿಟೆಡ್ ಇನ್ಕಮ್. ಬರ್ತಾ ಇರುವಂಥ ಇನ್ಕಮ್, ಸ್ಯಾಲ್ರಿ, ವೇಜ್ ಕಡಿಮೆ ಇದೆ, ಲಿಮಿಟೆಡ್ ಆಗಿದೆ. ಆ ಲಿಮಿಟೆಡ್ ಇನ್ಕಮ್ನಲ್ಲೇ ಅವನು ಅಥವಾ ಆ ಒಂದು ಸಂಸ್ಥೆ, ಅವಳು ಯಾರೇ ಆಗಿರಬಹುದು, ಕನ್ಸ್ಯೂಮರ್ ಮನಿಯನ್ನು ಸ್ಪೆಂಡ್ ಮಾಡಿ ತನ್ನ ಸ್ಯಾಟಿಸ್ಫ್ಯಾಕ್ಷನನ್ನು ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳಿಕ್ಕೆ ಕಾಯ್ತಾ ಇರುತ್ತಾನೆ. ನಾವು ಮೊದಲು ನೋಡಿದ್ದದೆ, ರಿಸೋರ್ಸ್ಗಳು ಕಡಿಮೆ ಇರುತ್ತೆ, ವಾಂಟ್ಸ್ಗಳು ಜಾಸ್ತಿ ಇರುತ್ತೆ, ಸ್ಕ್ಯಾರ್ಸಿಟಿ ಕೊರತೆ ಬರುತ್ತೆ ಅಲ್ವಾ. ಸೊ ವೆನ್ ಯು ಗೆಟ್ 500 ಆ್ಯಂಡ್ ಚೂಸ್ ಬಿಟ್ವೀನ್ ಮೊಬೈಲ್ ಡೇಟಾ, ರೀಚಾರ್ಜ್, ಮೂವಿ ಆರ್ ಬುಕ್, ನಿಮ್ಮ ಹತ್ರ 500 ರೂಪಾಯಿ ಇದೆ. ಈಗ 500 ರೂಪಾಯಿನ ಒಂದೋ ಮೊಬೈಲಿಗೆ ಅಥವಾ ಪುಸ್ತಕಕ್ಕೆ ಅಥವಾ ಯಾವುದೋ ಒಂದು ಮೂವಿಗೆ ಖರ್ಚು ಮಾಡಬಹುದು ನೀವು. ಆವಾಗ ನೀವು ಸಹ ಒಂದು ಕನ್ಸ್ಯೂಮರ್, ಬಿಕಾಸ್ ಯು ಆರ್ ನೌ ಡಿಸೈಡಿಂಗ್ ಹೌ ಟು ಸ್ಪೆಂಡ್ ದಿಸ್ ಲಿಮಿಟೆಡ್ ಮನಿ. ಈ 500 ರೂಪಾಯಿನ ಎಲ್ಲಿ ಖರ್ಚು ಮಾಡಬೇಕು ಅಂತ ನೀವು ಡಿಸೈಡ್ ಮಾಡ್ತಾ ಇದ್ದೀರಿ. ನಿಮ್ಮ ಉದ್ದೇಶ ಏನು? ಮ್ಯಾಕ್ಸಿಮೈಸ್ ಸ್ಯಾಟಿಸ್ಫ್ಯಾಕ್ಷನ್. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು, ಹಣನೂ ಕರೆಕ್ಟಾಗಿ ಯೂಸ್ ಆಗಬೇಕು ಅನ್ನೋದು ನಿಮ್ಮ ಗುರಿ. ಆವಾಗ ನೀವು ಒಬ್ಬ ಕನ್ಸ್ಯೂಮರ್. ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗುತ್ತೆ, ಆವಾಗ ತುಂಬ ಕಷ್ಟದಲ್ಲಿರೋರು ಏನು ಮಾಡ್ತಾರೆ? ಪೆಟ್ರೋಲ್ ಬದಲು ಅಥವಾ ತಮ್ಮ ವೆಹಿಕಲ್ ಬದಲು ಮೆಟ್ರೋ, EV, 2 ವೀಲರ್ಸ್ ಅದರ ಕಡೆ ಮುಖ ಮಾಡಬಹುದು. ಬಿಕಾಸ್ ಕನ್ಸ್ಯೂಮರ್ಸ್ ಆಲ್ವೇಸ್ ಟ್ರೈ ಟು ಮ್ಯಾನೇಜ್ ಸ್ಯಾಟಿಸ್ಫ್ಯಾಕ್ಷನ್ ವಿತಿನ್ ಇನ್ಕಮ್. ಇರುವ ಇನ್ಕಮ್ನಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಸಿಗಬೇಕು ಅನ್ನೋದು ಎಲ್ಲರ ಒಂದು ಉದ್ದೇಶ ಕನ್ಸ್ಯೂಮರ್ಗಳದ್ದು. ಅದನ್ನು ನಾವು ಕಾಣ್ತಾ ಹೋಗ್ತೇವೆ. ಇಲ್ಲಿ ಸಹ ಒಂದು ಇಕ್ವಿಲಿಬ್ರಿಯಂ ಬರುತ್ತೆ, ಕನ್ಸ್ಯೂಮರ್ ಇಕ್ವಿಲಿಬ್ರಿಯಂ. ಸೇಮ್ ಕಾನ್ಸೆಪ್ಟೇ, ಸ್ವಲ್ಪ ನಿಮಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಒಂದು ಪಾಯಿಂಟ್ ವೇರ್ ದ ಕನ್ಸ್ಯೂಮರ್ ಗೆಟ್ಸ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಫ್ರಾಮ್ ಸ್ಪೆಂಡಿಂಗ್ ಹಿಸ್ ಲಿಮಿಟೆಡ್ ಮನಿ. ಅವನ ಹತ್ರ ಇರುವಂತಹ ಅಥವಾ ಅವಳ ಹತ್ರ ಇರುವಂತಹ ಹಣದಿಂದ ಅದನ್ನು ಸ್ಪೆಂಡ್ ಮಾಡಿ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ ಅಂತಂದರೆ ಅದು ಕನ್ಸ್ಯೂಮರ್ಸ್ ಇಕ್ವಿಲಿಬ್ರಿಯಂ. ಹೇಗೆ ಗೊತ್ತಾಗುತ್ತೆ ಅದು? ಆವಾಗ ಕನ್ಸ್ಯೂಮರ್ಗೆ ಫೀಲ್ ಆಗುತ್ತೆ, ಅಬ್ಬಾ ಈ ಹಣಕ್ಕೆ ತಕ್ಕಂತಹ ಒಂದು ಪ್ರಾಡಕ್ಟ್ ಇದು. ಈಗ ಒಬ್ಬರು ಫಿಲ್ಮಿಗೆ ಹೋಗ್ತಾರೆ, ಹೋಗಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಹೇಳ್ತಾರೆ, ನೋಡಿದ್ದಕ್ಕೆ ಏನು ಲಾಸ್ ಇಲ್ಲ ಅಂತ ಹೇಳ್ತಾರೆ, ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ತೀವಲ್ವ, ಆ ಥರ. ಸೊ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್ ದ ಕನ್ಸ್ಯೂಮರ್ ಫೀಲ್ಸ್ ಐ ಆಮ್ ಸ್ಪೆಂಡಿಂಗ್ ಮನಿ ಇನ್ ದ ಬೆಸ್ಟ್ ಪಾಸಿಬಲ್ ವೇ. ಇರೋ ಹಣವನ್ನು ಚೆನ್ನಾಗಿ ಖರ್ಚು ಮಾಡಿದೆ, ನಾನು ಖುಷಿ ಸಿಕ್ತು, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಹೇಳಿದ್ರೆ ಅದು ಕನ್ಸ್ಯೂಮರ್ ಇಕ್ವಿಲಿಬ್ರಿಯಂ. ಮತ್ತು ಹಿ ಡೋಂಟ್ ನೀಡ್ ಟು ಚೇಂಜ್ ಹಿಸ್ ಬೈಯಿಂಗ್ ಪ್ಯಾಟರ್ನ್. ನಾ ಇದು ಬದಲು ಮತ್ತಾವುದಾದ್ರು ಖರೀದಿ ಮಾಡಬೇಕಿತ್ತಲ್ವಾ, ಇಲ್ಲಿ ಖರ್ಚಾಯಿತು ಹಣ ಅಂತ ಅವನಿಗೆ ಅನಿಸ್ಬಾರ್ದು. ಯಾವುದಾದ್ರೂ ಚೇಂಜ್, ಬೇರೆ ಕಡೆ ಮುಖ ಮಾಡಿದ್ರು ದಟ್ ವಿಲ್ ರೆಡ್ಯೂಸ್ ಸ್ಯಾಟಿಸ್ಫ್ಯಾಕ್ಷನ್. 2 ಮೂವಿ ಬಂದಿರುತ್ತೆ ಥಿಯೇಟರ್ನಲ್ಲಿ, ಒಂದು XYZ ಅನ್ನೋದು, ಇನ್ನೊಂದು ABC ಅನ್ನೋದು ಅಲ್ವಾ. ಈಗ ನೀವು ABC ಮೂವಿಗೆ ಹೋಗ್ತೀರಿ, ABC ಮೂವಿಗೆ ನೋಡಿದಾಗ ನಿಮಗೆ ಬೇಸರ ಆಗಬಹುದು, ನಾನು XYZಗೆ ಹೋಗಬೇಕಿತ್ತು, ಅಥವಾ ಈ ಕಡೆ EFGH ಅಂತ ಇನ್ನೊಂದು ಮೂವಿ ಬಂದಿರಬಹುದು. ಎಲ್ಲ ಸಾಂಕೇತಿಕ ಹೆಸರುಗಳಷ್ಟೇ. ಹಾಗಾಗಿ ಒಂದು ಕಡೆ ಹೋದಾಗ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು, ಇನ್ನೊಂದು ಕಡೆ ಹೋದರೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಕಡಿಮೆ ಆಗ್ತಾ ಇದೆ ಅಂದರೆ ಏನದರ ಅರ್ಥ? ನೀವು ಚೆನ್ನಾಗಿ ಎಲ್ಲವನ್ನು ಯೂಸ್ ಮಾಡ್ತಾ ಇದ್ದೀರಿ, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಚೆನ್ನಾಗಿದೆ, ನಿಮ್ಮ ಕೊಟ್ಟಿರುವಂಥ ಹಣಕ್ಕೆ ಸರಿಯಾಗಿ ನಿಮಗೆ ವ್ಯಾಲ್ಯೂ ಸಿಗ್ತಾ ಇದೆ. ಬೇರೆ ಕಡೆ ಹೋದರೆ ಆ ವ್ಯಾಲ್ಯೂ ಸಿಗ್ತಾ ಇರಲಿಲ್ಲ. ಎನಿ ಚೇಂಜ್ ವಿಲ್ ರೆಡ್ಯೂಸ್ ಸ್ಯಾಟಿಸ್ಫ್ಯಾಕ್ಷನ್. ಗೊತ್ತಾಯ್ತಾ? ಒಂದನ್ನು ಉಪಯೋಗಿಸಿರೋದ್ರಿಂದ, ಖರೀದಿ ಮಾಡಿರೋದ್ರಿಂದ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ, ಬೇರೆ ಕಡೆ ಹೋಗಿದ್ರೆ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿರಲಿಲ್ಲ. ಹಾಗಾಗಿ ಆ ಒಂದು ಲೆವೆಲ್, ಆ ಒಂದು ಪಾಯಿಂಟ್ ಕನ್ಸ್ಯೂಮರ್ಸ್ ಇಕ್ವಿಲಿಬ್ರಿಯಂ. So consumer has used his income in such a way that he cannot get more satisfaction by changing expenditure. ಮತ್ಯಾವುದಕ್ಕೂ ಖರ್ಚು ಮಾಡಿರೋದ್ರಿಂದ ಅವನಿಗೆ ಜಾಸ್ತಿ ಏನು ತೃಪ್ತಿ ಸಿಗ್ತಾ ಇರಲಿಲ್ಲ, ಖುಷಿ ಸಿಗ್ತಾ ಇರಲಿಲ್ಲ.
ಹಾಗಾಗಿ ಅವನು ಬೆಸ್ಟ್ ಪಾಸಿಬಲ್ ವೇಯಲ್ಲಿ ತನ್ನ ಹಣವನ್ನು ಖರ್ಚು ಮಾಡಿದ್ದಾನೆ. ಉದಾಹರಣೆಗೆ ಮೊದಲೆಲ್ಲ ತುಂಬ ಥಿಯೇಟ್ರಿಗೆ ಹೋಗ್ತಾ ಇದ್ರು, ಆದರೆ ಕೊರೋನಾ ಆದಮೇಲೆ OTT ಪ್ಲ್ಯಾಟ್ಫಾರ್ಮ್ಗಳು ಜಾಸ್ತಿ ಎಲ್ಲ ಕಡೆ ಬಳಕೆ ಆಗ್ತಾ ಇವೆ. ನೆಟ್ಫ್ಲಿಕ್ಸ್, ಪ್ರೈಮು, ನಿಮ್ಗೆ ಗೊತ್ತಿರ್ಬೋದು, ಜಿಯೋ ಹಾಟ್ಸ್ಟಾರ್ ಅಲ್ವಾ. ಥಿಯೇಟ್ರಿಗೆ ಹೋಗೋದಾದರೆ 250-300 ರೂಪಾಯಿ ತುಂಬ ಬೇರೆ ಬೇರೆ ಥರ ಇರುತ್ತೆ. ಆದರೆ OTT ಒಂದು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಮೂವಿ ಇರುತ್ತೆ, ವೆಬ್ ಸೀರೀಸು, ಸ್ಪೋರ್ಟ್ಸು ಎಲ್ಲವನ್ನ 149 ರೂಪಾಯಿಂದ 500 ರೂಪಾಯಿ ಒಳಗಡೆ ನಾವು ನೋಡಬಹುದು. ಸೊ ಕನ್ಸ್ಯೂಮರ್ ಚೇಂಜ್ಡ್ ಬಿಹೇವಿಯರ್ until they reached maximum satisfaction per rupee spent. ಏನು, ನಾನು ಖರ್ಚು ಮಾಡ್ತಾ ಇರುವಂಥ 1 ರೂಪಾಯಿಗೂ ನನಗೆ ವ್ಯಾಲ್ಯೂ ಸಿಗಬೇಕು. ಸಿಕ್ಕಿದಾಗ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಸಿಗುವಂಥ ಪಾಯಿಂಟ್ ಯಾವುದು? ಇಕ್ವಿಲಿಬ್ರಿಯಮ್. ಅದು ಕೇಳು, ಥಿಯೇಟ್ರಿಗೆ ಹೋದರೆ ಒಂದು ಮೂವಿ ನೋಡ್ತೇವೆ, ಖರ್ಚು ಮಾಡೋದು ಜಾಸ್ತಿ. OTTಲಿ ಇಷ್ಟೆಲ್ಲ ಸಿಗುತ್ತೆ, ಟೋಟಲ್ ಯುಟಿಲಿಟಿ ಜಾಸ್ತಿ ಇದೆ. ಕನ್ಸ್ಯೂಮರ್ ಈಸ್ ಇನ್ ಇಕ್ವಿಲಿಬ್ರಿಯಮ್ ವೆನ್ ಹಿ ಮ್ಯಾಕ್ಸಿಮೈಸಸ್ ಸ್ಯಾಟಿಸ್ಫ್ಯಾಕ್ಷನ್ ಫ್ರಮ್ ಲಿಮಿಟೆಡ್ ಇನ್ಕಮ್, existing prices, has no reason to change his expenditure pattern. ಏನೇನು ಪಾಯಿಂಟ್ ಬಂತು ಇಲ್ಲಿ? ಮೊದಲನೇದು ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ, ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು. ಎರಡನೇದು ಸ್ಯಾಟಿಸ್ಫ್ಯಾಕ್ಷನ್ ಯಾವುದಲ್ಲಿ ಸಿಗಬೇಕು? ಲಿಮಿಟೆಡ್ ಇನ್ಕಮ್ನಲ್ಲಿ, ಅವನಿಗಿರುವಂಥ ಇನ್ಕಮ್ನಲ್ಲೇ ಸಿಗಬೇಕು. ಎಕ್ಸ್ಟ್ರಾ ಸಾಲ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕೋದಿಲ್ಲ, ಆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ. ಮತ್ತು ಲಿಮಿಟೆಡ್ ಇನ್ಕಮ್ ಇರಬೇಕು. ಪ್ರೈಸ್ ವೇರಿಯೇಷನ್ ಆದರೂ ನಾವು ಹೇಳಲಿಕ್ಕಾಗೋದಿಲ್ಲ ಈ ಥರ. ಮತ್ತು ಅವನು ಇನ್ಕಮ್ನಲ್ಲಿ ಸಿಗಬೇಕು ಅಂತ ಪ್ರೈಸ್ ಅಷ್ಟೇ ಇರಬೇಕು. ಮತ್ತು ಅವನು ನೋ ನೀಡ್ ಟು ಚೇಂಜ್ ಎಕ್ಸ್ಪೆಂಡಿಚರ್ ಪ್ಯಾಟರ್ನ್. ಎಕ್ಸ್ಪೆಂಡಿಚರ್ ಅಂತಂದರೆ ಖರ್ಚು ಮಾಡೋದನ್ನು ಇನ್ನೆಲ್ಲೋ ಖರ್ಚು ಮಾಡಿದರೆ ಒಳ್ಳೇದಿತ್ತೇನೋ ಅಂತ ಅನಿಸ್ಬಾರ್ದು. ಹಾಗಾಗಿ ಇಷ್ಟು ಮುಖ್ಯವಾಗಿ ನಾವು ನೋಡೋದು. ಹಾಗಾಗಿ ಇಕ್ವಿಲಿಬ್ರಿಯಮ್ ಇಲ್ಲದೇ ಇದ್ದರೆ ಎಲ್ಲೆಲ್ಲೋ ಖರ್ಚು ಮಾಡ್ತಾ ಇರ್ತಾರೆ. ರ್ಯಾಂಡಮ್ ಸ್ಪೆಂಡಿಂಗ್, ಮನಿ ವೇಸ್ಟ್ ಆಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಕಡಿಮೆ ಆಗುತ್ತೆ, ಆಮೇಲೆ ರಿಗ್ರೆಟ್ ಆಗುತ್ತೆ. ಇವತ್ತು ಇಡೀ ದಿನ ಹೀಗೆ ಮಾಡಿಬಿಟ್ನಲ್ಲ, ಎಲ್ಲೆಲ್ಲೋ ಖರ್ಚಾಗಿ ಹೋಯಿತು ಹಣ, ರಿಗ್ರೆಟ್ ಆಗುತ್ತೆ. ಇಕ್ವಿಲಿಬ್ರಿಯಮ್ ಇದ್ದರೆ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಸ್ಪೆಂಡ್ ಮಾಡ್ತಾರೆ, ಯುಟಿಲಿಟಿ ನಮಗೆ ಜಾಸ್ತಿ ಸಿಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಇರುತ್ತೆ, ಮತ್ತು ನಾವು ಮಾಡಿರುವಂಥ ಚಾಯ್ಸ್ನಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ. ಹಾಗಾಗಿನೇ ಈ ಕಾನ್ಸೆಪ್ಟಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ವೈ ಹ್ಯೂಮನ್ ಚಾಯ್ಸಸ್ ಚೇಂಜ್ ಓವರ್ ಟೈಮ್. ಯಾಕೆ ಜನರು ತಮ್ಮ ಆಯ್ಕೆಗಳನ್ನು ಕಾಲಕ್ಕೆ ತಕ್ಕ ಹಾಗೆ ಬದಲಾಯಿಸ್ಕೊಳ್ತಾ ಇರ್ತಾರೆ. ಒಂದು ಕಾಲದಲ್ಲಿ ಡೀಸೆಲ್ಲು, ಪೆಟ್ರೋಲಿಗೆ ಜಾಸ್ತಿ ಬೇಡಿಕೆ ಇದ್ದಿದ್ದು, ಈಗ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಯಾಕೆ ಬೇಡಿಕೆ ಬರ್ತಾ ಇದೆ? ಆಫ್ಲೈನ್ ಶಾಪಿಂಗಿಂದ ಆನ್ಲೈನ್ ಕಡೆ ಯಾಕೆ ಮುಖ ಮಾಡ್ತಾ ಇದ್ದಾರೆ? ಸಿನಿಮಾದಿಂದ OTT ಕಡೆ ಯಾಕೆ ಬರ್ತಾ ಇದ್ದಾರೆ? ಎಲ್ಲ ಬಿಹೇವಿಯರನ್ನು ನಾವು ಇದರಿಂದ ತಿಳ್ಕೋಬಹುದು. ಕೆಲವೊಂದು ಕ್ವಶನ್ನು ಕ್ಲಾರಿಟಿಗೋಸ್ಕರ, ಈಸ್ ಕನ್ಸ್ಯೂಮರ್ ಇಕ್ವಿಲಿಬ್ರಿಯಮ್ ಬೇಸ್ಡ್ ಆನ್ ಇನ್ಕಮ್? ಇನ್ಕಮ್ ಮೇಲೆ ಡಿಪೆಂಡ್ ಆಗಿರೋದಾ? ಹೌದು ಅಲ್ವಾ. ಲಿಮಿಟೆಡ್ ಇನ್ಕಮ್ ಫೋರ್ಸಸ್ ಕನ್ಸ್ಯೂಮರ್ ಟು ಮೇಕ್ ಚಾಯ್ಸಸ್ ಅಮಂಗ್ ಮೆನಿ ವಾಂಟ್ಸ್. ಒಬ್ಬ ವ್ಯಕ್ತಿಗೆ ತುಂಬ ವಾಂಟ್ಸ್ಗಳಿದೆ, ಇದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು, ಈ ಥರ ಎಲ್ಲ ಕಡೆ ಅವನ ಆಸೆಗಳಿದೆ. ಆದರೆ ಇನ್ಕಮ್ ಏನು ಲಿಮಿಟೆಡ್. ಅವನು ಆವಾಗ ಚಾಯ್ಸ್ ಮಾಡಬೇಕು, ಯಾವುದನ್ನು ಚೂಸ್ ಮಾಡಬೇಕು ಅನ್ನೋದು ಅವನ ಆಯ್ಕೆ. ಹಾಗಾಗಿನೇ ಅವನ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅವನ ಇಕ್ವಿಲಿಬ್ರಿಯಮ್. ಕ್ಯಾನ್ ಕನ್ಸ್ಯೂಮರ್ ಇಕ್ವಿಲಿಬ್ರಿಯಮ್ ಚೇಂಜ್ ಇನ್ ಫ್ಯೂಚರ್? ಚೇಂಜ್ ಆಗ್ಬಹುದಲ್ವಾ? ಎಸ್. ಇಫ್ ಇನ್ಕಮ್ ಚೇಂಜಸ್ ಆರ್ ಪ್ರೈಸ್ ಚೇಂಜ್, ಇಕ್ವಿಲಿಬ್ರಿಯಮ್ ಚೇಂಜ್. ಇನ್ಕಮಲ್ಲಿ ಚೇಂಜ್ ಆದರೂ, ಪ್ರೈಸಲ್ಲಿ ಚೇಂಜ್ ಆದರೂ ಇಕ್ವಿಲಿಬ್ರಿಯಮ್ ಚೇಂಜ್ ಆಗುತ್ತೆ. ಡಸ್ ಇಕ್ವಿಲಿಬ್ರಿಯಮ್ ಮೀನ್ ಬೈಯಿಂಗ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್? ಅತಿ ಹೆಚ್ಚು ಬೆಲೆ ಬಾಳುವ ವಸ್ತುವನ್ನು ಖರೀದಿಸೋದೇ ಇಕ್ವಿಲಿಬ್ರಿಯಮ್ಮ? ಇಲ್ಲ. ನೋ, ಇಟ್ ಮೀನ್ಸ್ ಚೂಸಿಂಗ್ ಪ್ರಾಡಕ್ಟ್ಸ್ ದಟ್ ಗಿವ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್, ನಾಟ್ ಮ್ಯಾಕ್ಸಿಮಮ್ ಪ್ರೈಸ್. ಖರೀದಿ ಮಾಡಿದಾಗ ಖುಷಿ ಆಗಬೇಕು. ಇದನ್ನು ತುಂಬ ಬೆಲೆ ಬಾಳುವ ವಸ್ತುವನ್ನು ಖರೀದಿ ಮಾಡಿದೆ ಅನ್ನುವಂಥ ಫೀಲಿಂಗ್ ಬದಲು ಖರೀದಿ ಮಾಡಿದ್ದಕ್ಕೆ ಯೋಗ್ಯ ಇದೆ, ಕೊಟ್ಟಿರೋ ಹಣಕ್ಕೆ ಯೋಗ್ಯವಾದಂಥ ಒಂದು ಉತ್ಪನ್ನ ಅಂತ ಅನಿಸ್ಬೇಕು. ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟು, ಪ್ರೈಸ್ ಅಲ್ಲ. ಮತ್ತು ಸ್ಟೇಟಸಿಗೋಸ್ಕರ ಖರೀದಿ ಮಾಡೋರು ಇರ್ತಾರೆ, ಅವ್ರ ಬಗ್ಗೆ ಮಾತಾಡ್ತಿಲ್ಲ ನಾವು. ಕನ್ಸ್ಯೂಮರ್ ರಿಗ್ರೆಟ್ಸ್ ಅ ಪರ್ಚೇಸ್, ವಾಸ್ ಹಿ ಇನ್ ಇಕ್ವಿಲಿಬ್ರಿಯಮ್ ಅರ್ಲಿಯರ್? ಏನೋ ಪರ್ಚೇಸ್ ಮಾಡಿರ್ತಾರೆ, ಆಮೇಲೆ ರಿಗ್ರೆಟ್, ಓಹೋ ಬೇಕಾಗಿರಲಿಲ್ಲ ಇದು ಅಂತ ಅನಿಸಿದರೆ, ಹಾಗಾದರೆ ಇಕ್ವಿಲಿಬ್ರಿಯಮ್ ಇದ್ರೆ ಅವರು? ಇಲ್ಲ. ಇಕ್ವಿಲಿಬ್ರಿಯಮ್ ಅಂತಂದ್ರೆ ಏನು? ನೋ ರಿಗ್ರೆಟ್ ಆ್ಯಂಡ್ ನೋ ಬೆಟರ್ ಅಲ್ಟರ್ನೇಟಿವ್ ಅವೈಲೇಬಲ್ ಅಟ್ ದ ಟೈಮ್. ಆ ಸಂದರ್ಭದಲ್ಲಿ ಅದಕ್ಕಿಂತ ಒಳ್ಳೆಯ ಪ್ರಾಡಕ್ಟ್, ಒಳ್ಳೆಯ ಗುಡ್ಸ್, ಸರ್ವಿಸ್ ಸಿಗ್ತಾ ಇರಲಿಲ್ಲ. ಮತ್ತು ಇವನಿಗೆ ಯಾವುದೇ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನೋ ರಿಗ್ರೆಟ್. ವೈ ಡು ಪೀಪಲ್ ಶಿಫ್ಟ್ ಫ್ರಮ್ ಒನ್ ಬ್ರ್ಯಾಂಡ್ ಟು ಅನದರ್? ಯಾಕೆ ಹೇಳಿ? ಬಿಕಾಸ್ ಯುಟಿಲಿಟಿ ಆರ್ ಸ್ಯಾಟಿಸ್ಫ್ಯಾಕ್ಷನ್ ಚೇಂಜಸ್ ಓವರ್ ಟೈಮ್. ನಮ್ಮ ಇನ್ಕಮ್, ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದ್ದ ಹಾಗೆ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್, ಯುಟಿಲಿಟಿ ಸಹ ಚೇಂಜ್ ಆಗ್ತಾ ಹೋಗುತ್ತೆ. ಕನ್ಸ್ಯೂಮರ್ ಕೀಪ್ ಚೇಂಜಿಂಗ್ ಅಂಟಿಲ್ ದೆ ರೀಚ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್. ನಮಗೆ
ಡೈಲಿ ಹೊಸದೇನಾದರೂ ಬೇಕು ಅಂತ ಅನಿಸ್ತಾ ಇದ್ದರೆ ಹೊಸ ಸಿಗೋ ತನಕ ನಾವು ಬಿಡೋದಿಲ್ಲ, ಏನಾದರೂ ಪ್ರಯತ್ನ ಮಾಡ್ತಾನೆ ಇರ್ತೇವೆ. ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋ ತನಕ ನಮಗೆ ಎಲ್ಲ ಬೇರೆ ಬೇರೆದೆಲ್ಲ ಬೇಡ ಅಂತ ಅನಿಸ್ತಾ ಇರುತ್ತೆ. ಅಂತಂದರೆ ಒಂದು ಪ್ರಾಡಕ್ಟು ಅದನ್ನೇ ಪಡ್ಕೋಬೇಕು ಅಂತ ನಿಮಗೆ ಆಸೆ ಇದ್ದರೆ ಅದನ್ನು ಪಡ್ಕೊಂಡಾಗ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ವ, ಆ ಥರ. ಹಾಗಾಗಿ ಒಂದು ಬ್ರ್ಯಾಂಡಿಂದ ಇನ್ನೊಂದು ಬ್ರ್ಯಾಂಡ್ ಕಡೆ ಶಿಫ್ಟ್ ಆಗಬಹುದು ಪೀಪಲ್. ಅದಕ್ಕೆ ನಾವು ಈಕ್ವಿಲಿಬ್ರಿಯಮ್ ಅಂತಂದರೆ ಅದು ಕೇವಲ ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ, ಎಲ್ಲ ಬಹಳ ವಿಷಯಗಳು ಇರುತ್ತೆ ಅದರಲ್ಲಿ. ಆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದರೆ ಮಾತ್ರ ಈಕ್ವಿಲಿಬ್ರಿಯಮ್ ಅಂತಾನ ಆಗೋದಿಲ್ಲ. ಡಿಪೆಂಡ್ಸ್ ಆನ್ ವಾಟ್, ಒಂದು ಇನ್ಕಮ್ಮು ಮೇಲ್ಗಡೆ ಹೇಳಿದ ಹಾಗೆ, ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಲು, ಪ್ರೈಸು, ಎಕ್ಸ್ಪೆಂಡಿಚರ್ ಎಲ್ಲ ಡಿಪೆಂಡ್ ಆಗಿರುತ್ತೆ. ಇದರ ಶಾರ್ಟ್ ನೋಟ್ಸನ್ನು ಕೆಳಗಡೆ ಕೊಟ್ಟಿದ್ದೇನೆ, ಬರ್ಕೋಬಹುದು ಆಮೇಲೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ.